ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶೋಭಾ ಗಾರ್ಡನಿಂಗ್. ಸ್ನೇಹಿತರೆ, ಇವತ್ತು ಯಾವ ಗಿಡದ ಬಗ್ಗೆ ಅಂತ ನೋಡೋಣ. ಇಲ್ಲಿ ನೋಡಿ, ಕ್ರಿಸಾಂಥಮಮ್, ಆಲ್ ಫೇವ್ರೇಟ್ ಲೇಡೀಸ್ದು ನೋಡಿ ಕ್ರಿಸಾಂಥಮಮ್. ಆಮೇಲೆ ಕನ್ನಡದಲ್ಲಿ ಸೇವಂತಿಗೆ, ತಮಿಳಲ್ಲಿ ಸಾಮಂತಿ ಚೆಡಿ ಅಂತ ಕರೀತಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇದ್ರದ್ದು ಕೇರ್ ಹೇಗೆ ಅಂತ ನೋಡೋಣ. ಇವಾಗ ಕಟ್ಟಿಂಗ್ ಹೇಗೆ ಇಡೋದಂತ ನೋಡಿ ಸ್ನೇಹಿತರೆ. ಇದು ನೀವು ತಂದರೆ ಏನು ಮಾಡಿ ಗೊತ್ತಾ, ನರ್ಸರಿಯಿಂದ ತರ್ತಿರಲ್ಲ, ತಂದ ಮೇಲೆ ನೀವು ಚಿಕ್ಕ ಪಾಟಲ್ಲಿ ಇಡಬಾರ್ದು. ಒಂದು 2 ದಿನ ತಂದ ಮೇಲೆ ನೀವು 2 ದಿನ ಇಟ್ಕೊಂಡು ಆಮೇಲೆ ರೀಪಾಟ್ ಮಾಡಬೇಕು. ಯಾಕಂದರೆ ನರ್ಸರಿಯಿಂದ ತಂದರೆ ಗಿಡಗಳು ಟ್ರೆಸ್ಸಲ್ಲಿರುತ್ತೆ. ಅದು ಬಂದ್ಬಿಟ್ಟು ನೀವೇನು ಮಾಡಬೇಕು, 1-2 ದಿನ ಇಲ್ಲ 1 ವಾರ ಇಟ್ಕೊಂಡು ಕೂಡ ಮಾಡಿ, ಪರವಾಗಿಲ್ಲ. ದೊಡ್ಡ ಪಾಟಲ್ಲಿ ಹಾಕಬೇಕು ಸ್ನೇಹಿತರೆ, ಅವಾಗೇ ಅದು ಅಗ್ಗಲವಾಗಿ ಚೆನ್ನಾಗಿ ಬರೋದು. ಎಷ್ಟು ದೊಡ್ಡ ಪಾಟ್ ಅಂದರೆ ನೋಡಿ, ಬಕೆಟ್ಗಳು ಬರುತ್ತಲ್ಲ ನಿಮಗೆ, ದೊಡ್ಡ ಬಕೆಟ್ಗಳು ಬರುತ್ತಲ್ಲ, ಆ ಥರ ಬಕೆಟಲ್ಲೂ ಇಡ್ಬೋದು. ನೋಡಿ, ನಾನು ಇದು ಬಕೆಟಲ್ಲಿ ಇಟ್ಟಿದ್ದೀನಿ. ಪೇಂಟ್ ಮಾಡಿ, ಯಾವುದಾದ್ರೂ ಪೇಂಟ್ ಹಾಕ್ಕೊಳ್ಳಿ ಸ್ನೇಹಿತರೆ. ಬಕೆಟಲ್ಲಿ ಇಟ್ಟಿದ್ದೀನಿ. ಪಾಟ್ಗಳಲ್ಲೂ ಇಡ್ಬೋದು ಸ್ನೇಹಿತರೆ. ನೋಡಿ, ಈ ಥರ ಪಾಟು ನೋಡಿ, ತಕ್ಕಾಗಲ್ಲ, ತುಂಬ ವೆಯ್ಟ್ ಸ್ನೇಹಿತರೆ. ಇಲ್ಲಿ ನೋಡಿ, ಈ ಥರ ಪಾಟ್ ನೋಡಿ, ಈ ಥರ ಪಾಟಲ್ಲೂ ಇಡ್ಬೋದು. ನೋಡಿ, ಕಟ್ಟಿಂಗ್ ಇಟ್ಟಿದ್ದು ಇದು ನಾನು ಹೋದ ವರ್ಷ ಇಟ್ಟಿದ್ದು ನಾನು ಕಟ್ಟಿಂಗು. ನೋಡಿ, 1-2-3 ಕಟ್ಟಿಂಗ್ ಇಟ್ಟೆ, ಎಷ್ಟು ಖುಷಿಯಾಗಿ ಬರ್ತಾಯಿದೆ. ಇದು ಯೆಲ್ಲೋ ಕಲರ್, ವೈಟು 2 ಮಿಕ್ಸ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಇದು ಬಂದ್ಬಿಟ್ಟು ಯೆಲ್ಲೋ. ಇದು ನೋಡಿ ಸ್ನೇಹಿತರೆ, ಇದೊಂದು ಕಲರ್ ನೋಡಿ, ಯೆಲ್ಲೋ ಕಲರ್ ಎಷ್ಟು ಚೆನ್ನಾಗಿದೆ. ಇದು ಕೇರ್ ಹೇಗೆ ಅಂದರೆ ಸ್ನೇಹಿತರೆ, ಸೇವಂತಿಗೆ ಗಿಡಕ್ಕೆಲ್ಲ ನೀವು ತಿಂಗಳಿಗೊಂದ್ಸರಿ ಗೊಬ್ಬರ ಹಾಕ್ಕೊಬೇಕು ಸ್ನೇಹಿತರೆ. ಗೊಬ್ಬರ ಹಾಕಿದ್ರೇ ಇದು ಚೆನ್ನಾಗಿ ಬರೋದು, ಹೆಲ್ತಿಯಾಗಿ ಬರೋದು. ನಾನು ನೆನೆ ವಿಡಿಯೋದಲ್ಲಿ ಹೇಳ್ದಂಗೆ ಗಿಡಗಳಿಗೆ ತುಂಬ ಕೇರ್ ಬೇಕು. ನಾವು ನೋಡ್ತಾನೆ ಇರಬೇಕು, ವಾರಕ್ಕೊಂದ್ಸರಿ ಗಿಡಗಳನ್ನ ತುಂಬ ಕೇರ್ ಮಾಡಬೇಕು ನಾವು. ಹಾಗೆ ಮಾಡಿದ್ರೇ ಗಿಡಗಳು ಚೆನ್ನಾಗಿ ಬರೋದು. ಇದು ನೋಡಿ ಸ್ನೇಹಿತರೆ, ಕಟ್ಟಿಂಗ್ ಹೇಗೆ ಇಡೋದು ನೋಡೋಣ. ಯಾವುದಾದ್ರೂ ಹೆಲ್ತಿಯಾಗಿರೋ ಕಟ್ಟಿಂಗ್ ತೊಗೊಳ್ಳಿ. ಇದು ನೋಡಿ, ನಾನು ಕಟ್ಟಿಂಗ್ ತೊಗೊಂಡಿದ್ದೀನಿ. ಇದು ವೈಟು ಯೆಲ್ಲೋ ಕಟ್ಟಿಂಗ್ ಸ್ನೇಹಿತರೆ. ನೋಡಿ, ಇದು ಸ್ವಲ್ಪ ಫಂಗಸ್ ಪೌಡ್ರ್ ಸ್ವಲ್ಪ ಹಾಕ್ಕೊಳ್ಳಿ, ಯಾವುದಾದ್ರೂ ಫಂಗಸ್ ಪೌಡ್ರ್. ಮೊನ್ನೆ ನಾನು ವಿಡಿಯೋದಲ್ಲಿ ಹಾಕ್ದಲ್ಲ ಫಂಗಸ್ ಪೌಡ್ರ್, ಸಾಫ್ ಅದರದ್ದು. ನೋಡಿ ಸ್ನೇಹಿತರೆ, ಈ ಥರ ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ. ಇದು ಮಿಕ್ಸ್ ಬಂದ್ಬಿಟ್ಟು ಯಾವ್ಯಾವುದು ಹಾಕ್ಬೇಕಂದ್ರೆ, ಗಾರ್ಡನ್ ಸಾಯಿಲು 40%, ಮರಳು 30%, ಆಮೇಲೆ ಯಾವುದಾದ್ರೂ ಗೊಬ್ಬರ ಅದು 30% ಹಾಕ್ಕೋಬೇಕು ಸ್ನೇಹಿತರೆ. ರೀಪಾಟ್ ಮಾಡುವಾಗಲೂ ನೀವು ಅದೇ ಥರ ಮೆಥಡಲ್ಲಿ ಮಾಡಿ. ಈ ಥರ ಹಾಕ್ಕೊಂಡು ನೀವು ಮಾಡಿದ್ರೆ ಆರಾಮಾಗಿ ಬೆಳೆಯುತ್ತೆ ಸ್ನೇಹಿತರೆ. ಇದು ನೋಡಿ, ತುಂಬ ಒಳಗಡೆ ಹೋಗಬಾರ್ದು, ಇಷ್ಟು ಮೇಲೆ ಇಟ್ಟರೆ ಸಾಕು. ಇಟ್ಬಿಟ್ಟು ನೆರಳಲ್ಲಿ 1-2 ದಿನ ಇಡಬೇಕು ಸ್ನೇಹಿತರೆ. ನೆರಳಲ್ಲಿ ಇಟ್ಬಿಟ್ರೆ ಆರಾಮಾಗಿ ಬೆಳೆಯುತ್ತೆ ಸ್ನೇಹಿತರೆ. ಆಮೇಲೆ ಬಿಸಿಲಲ್ಲಿ ಇಡಿ. ಬಿಸಿಲಲ್ಲಿ ಒಂದು 6 ಅವರ್ ಇರಬೇಕು ಸ್ನೇಹಿತರೆ. ಇದಕ್ಕೆ 6 ಅವರ್ ಬಿಸಿಲು ಬೇಕು, ಆವಾಗೇ ಚೆನ್ನಾಗಿ ಬರೋದು. ಕ್ರಿಸಾಂಥಮಮ್ ಗಿಡಕ್ಕೆ 6 ಅವರ್ ಬಿಸಿಲು ಬೇಕು ಸ್ನೇಹಿತರೆ. ಸೇವಂತಿಗೆ ಗಿಡಕ್ಕೆ ಆವಾಗೇ ಚೆನ್ನಾಗಿ ಬರೋದು ಅದು. ನೋಡಿ, ತುಂಬ ಒಳಗಡೆ ಹೋಗಬಾರ್ದು, ಒಂದು ಸ್ವಲ್ಪ. ಓಕೆನಾ ಸ್ನೇಹಿತರೆ, ನೋಡಿದ್ರಾ? ಇದರಲ್ಲಿ ತುಂಬ ವೆರೈಟಿ ಇದೆ ಸ್ನೇಹಿತರೆ. ಹೈಬ್ರಿಡ್ ವೆರೈಟಿ, ಈ ಥರ ತುಂಬ ವೆರೈಟೀಸ್ ಇರುತ್ತೆ ಇದರಲ್ಲಿ. ಕಲರ್ಸ್ ಬಂದ್ಬಿಟ್ಟು 5-6 ಕಲರ್ಸ್ ಇರುತ್ತೆ ಸ್ನೇಹಿತರೆ. ನೋಡಿ, ಡಾರ್ಕ್ ಪಿಂಕು, ರೆಡ್ಡು, ಆಮೇಲೆ ಯೆಲ್ಲೋ, ವೈಟು, ಈ ಥರ ತುಂಬ ಕಲರ್ಸ್ ಇದೆ ಸ್ನೇಹಿತರೆ ಇದರಲ್ಲಿ. ನೋಡಿ ಸ್ನೇಹಿತರೆ, ಇದು ಚೆನ್ನಾಗಿ ಬರಬೇಕಾದ್ರೆ ತಿಂಗಳಿಗೊಂದ್ಸರಿ ಗೊಬ್ಬರ ನೋಡಿ. ಆಮೇಲೆ ಕೆಳಗಡೆ ನೀವು ಒಣಗಿರೋ ಎಲೆಗಳನ್ನೆಲ್ಲ ರಿಮೂವ್ ಮಾಡ್ತಾನೇ ಇರಬೇಕು ಸ್ನೇಹಿತರೆ. ಒಣಗಿರೋ ಎಲೆಗಳು, ಕೆಳಗಡೆ ಯಾವುದಾದ್ರೂ ಒಣಗಿರೋ ಎಲೆ ಇದ್ದರೆ ಇದೆಲ್ಲ ನೀವು ರಿಮೂವ್ ಮಾಡಬೇಕು. ಇದೇ ಇದ್ರದ್ದು ಮೇಂಟೆನೆನ್ಸು. ಒಣಗಿರೋ ಎಲೆಗಳನ್ನೆಲ್ಲ ರಿಮೂವ್ ಮಾಡೋದು ಸ್ನೇಹಿತರೆ. ಇಲ್ಲಿ ಸೌಂಡ್ ಬರ್ತಾನೆ ಇರುತ್ತೆ ಸ್ನೇಹಿತರೆ, ಮಕ್ಕಳು ಓಡಾಡ್ತಾನೆ ಇರ್ತಾರೆ. ಅದಕ್ಕೆ ನಾನು ಸ್ಟಾಪ್ ಮಾಡಿ ತೆಗಿತಾ ಇದ್ದೀನಿ. ಓಕೆನಾ ಸ್ನೇಹಿತರೆ? ಮತ್ತೆ ಹೇಳ್ತೀನಿ ಅಂತ ಅನ್ಕೊಂಬೇಡಿ. ಓಕೆನಾ ಸ್ನೇಹಿತರೆ? ಇಲ್ಲಿ ನೋಡಿ, ಇದಕ್ಕೆ ಬುಷಿಯಾಗಿ ಬರೋಕ್ಕೆ ಒಂದು ಟ್ರಿಕ್ಸು ನೋಡಿ. ಈ ಥರ ಪಿಂಚಿಂಗ್ ಮಾಡ್ತಾನೆ ಇರಬೇಕು ನೋಡಿ. ಈ ಥರ ಪಿಂಚಿಂಗ್ ಮಾಡಿದ್ರೆ ಇದು ಬುಷಿಯಾಗಿ ಬರುತ್ತೆ ಸ್ನೇಹಿತರೆ. ಇದೇ ಇದ್ರದ್ದು ಟ್ರಿಕ್ಸು ನೋಡಿ.
ಈ ಥರ ಪಿಂಚಿಂಗ್ ಮಾಡ್ತಾನೆ ಇರಬೇಕು ನೋಡಿ. ಪಿಂಚಿಂಗ್ ಮಾಡಿಬಿಟ್ರೆ ಬುಷಿಯಾಗಿ ಬರುತ್ತೆ ಸ್ನೇಹಿತರೆ. ಓಕೆನಾ ಸ್ನೇಹಿತರೆ? ಆಮೇಲೆ ಇದಕ್ಕೆ ಮಿಲಿ ಬಗ್ಸು ತುಂಬ ಕಾಟ ಕೊಡುತ್ತೆ ಸ್ನೇಹಿತರೆ. ಹುಳುಗಳ ಕಾಟ ತುಂಬ ಆಗುತ್ತೆ. ನೀವೇನು ಮಾಡಿ ಗೊತ್ತಾ, ನೀಮ್ ಸ್ಪ್ರೈ ಮಾಡ್ಕೊಬೋದು. ಇಲ್ದಿದ್ರೆ ನೀವೇನು ಮಾಡಿ ಗೊತ್ತಾ, ಡೆಟಾಯಿಲ್ ಬರುತ್ತಲ್ಲ, ಡೆಟಾಯಿಲು ಏನು ಮಾಡಿ ಒಂದು ಡ್ರಾಪ್ಸ್ ಹಾಕ್ಕೊಳ್ಳಿ. ಡೆಟಾಯಿಲ್ ಒಂದು ಡ್ರಾಪ್ಸು, ಆಮೇಲೆ ಯಾವುದಾದ್ರೂ ಹ್ಯಾಂಡ್ ವಾಶು ಎರಡು ಲಿಕ್ವಿಡು ಹಾಕ್ಕೊಂಡು, ಒಂದೆರಡು ಡ್ರಾಪ್ಸ್ ಹಾಕ್ಕೊಂಡು, ಸಾರಿ ಸ್ನೇಹಿತರೆ, 2 ಡ್ರಾಪ್ಸ್ ಹಾಕ್ಕೊಂಡು ಸ್ಪ್ರೈ ಮಾಡ್ಕೊಳ್ಳಿ. ಹೇಗೆ ಸ್ಪ್ರೈ ಮಾಡಬೇಕಂದ್ರೆ ನೋಡಿ, ಈ ಹಿಂದ್ಗಡೆ ನೋಡಿ ಈ ಥರ ತೆಗ್ದು ನೋಡಿ ಸ್ನೇಹಿತರೆ, ಈ ಹಿಂದ್ಗಡೆ ಹಾಕ್ಕೊಬೇಕು ನೋಡಿ. ಹಿಂದ್ಗೆ ಹಾಕ್ಕೊಂಡ್ರೆ ಸ್ಪ್ರೈ ಮಾಡಿಕೊಂಡ್ರೆ ಮಿಲಿ ಬಗ್ಸ್ ಬರೋದಿಲ್ಲ ಸ್ನೇಹಿತರೆ, ಹುಳುಗಳ ಕಾಟ ಬರೋದಿಲ್ಲ. ಇದರಲ್ಲಿ ಅದೇ ತುಂಬ ಕಾಟ ಕೊಡುತ್ತೆ, ಹುಳುಗಳ ಕಾಟ ತುಂಬ. ಅದೇ ನಾನು ಹೇಳ್ದಂಗೆ ನಿಮಗೆ ಗಿಡಗಳಿಗೆ ತುಂಬ ಕೇರ್ ಜಾಸ್ತಿ ಬೇಕು ಸ್ನೇಹಿತರೆ. ವಾರಕ್ಕೊಂದ್ಸರಿ ಈ ಥರ ಹೂವಿನ ಗಿಡಗಳಿಗೆ ತುಂಬ ಕೇರ್ ಇರುತ್ತೆ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ನೀವು ಈ ಥರ ಹೂವಿನ ಗಿಡಗಳನ್ನ ತಂದಿಟ್ಕೊಳ್ಳಿ. ಓಕೆನಾ? ಈ ಥರ ಟಿಪ್ಸ್ಗಳನ್ನ ಫಾಲೋ ಮಾಡಿ. ನಿಮ್ಗೆ ಗೊತ್ತಿಲ್ಲದೆ ಇದ್ದರೆ ನರ್ಸರಿಗಳಲ್ಲಿ ಅವ್ರ ಹತ್ರನೇ ಕೇಳಿ, ಯಾವ ಥರ ಅಂತ ಗಿಡಗಳು ತೊಗೊಂಡು ಹೋಗೋರು ಯಾವ ಥರ ಇದು ಮಾಡಬೇಕಂತ ಅವರೇ ರೀಪಾಟ್ ಮಾಡಿ ನಿಮಗೆ ಕೊಟ್ಬಿಡ್ತಾರೆ ಗಿಡಗಳನ್ನ. ಓಕೆನಾ ಸ್ನೇಹಿತರೆ? ಓಕೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಓಕೆನಾ? ಒಂದು ಲೈಕ್ ಕೊಡಿ ಸ್ನೇಹಿತರೆ ಪ್ಲೀಸ್. ನನಗೆ ಆವಾಗಲೇ ವಿಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗಿರುತ್ತೆ. ಓಕೆನಾ ಸ್ನೇಹಿತರೆ? ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಓಕೆನಾ? ಓಕೆ, ಬಾಯ್ ಸ್ನೇಹಿತರೆ.